ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಕೆಲವೊಂದು ಟಿಪ್ಸ್ ಜೊತೆಗೆ ಬಂದಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನೋಡಿ, ಕರಿಬೇವು ಸೊಪ್ಪು ಎಷ್ಟೊಂದು ತೊಗೊಂಡು ಬಂದಿರ್ತೀವಿ. ಇದನ್ನು ನಾವು ಹೇಗೆ ತುಂಬ ದಿವಸ ಸ್ಟೋರ್ ಮಾಡ್ಬೋದು ಅಂದರೆ, ಒಂದು ಹಾಗೆ ಫ್ರೀಝರ್ನಲ್ಲಿ ಇಟ್ಟು ನಾವು ಸ್ಟೋರ್ ಮಾಡ್ತೀವಿ. ಅದು ಕೂಡ ಸ್ವಲ್ಪ ದಿವಸ ಮಾತ್ರ ಇರುತ್ತೆ, ಆಮೇಲೆ ಹಾಳಾಗ್ಬಿಡತ್ತೆ. ತುಂಬ ದಿವಸ ತಿಂಗಳಾನುಗಟ್ಟಲೆ ನಾವು ಇದನ್ನು ಹೇಗೆ ಸ್ಟೋರ್ ಮಾಡ್ಬೋದು ಅಂದರೆ, ನೋಡಿ ಹೀಗೆ ಬಿಡಿಸ್ಕೊಂಡು ಈ ವಾಟ್ರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಬಿಸಿಲಲ್ಲಿ ಅಥವಾ ಹಾಗೆ ಮನೆಯಲ್ಲೇ ಅಡುಗೆ ಮನೇಲಿ ಇಟ್ಟುಬಿಟ್ರೆ ನೋಡಿ ಈ ರೀತಿ ಒಣಗೋಗ್ಬಿಡತ್ತೆ. ಇದನ್ನು ನಾವು ನೀಟಾಗಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ತಿಂಗಳಾನುಗಟ್ಟಲೆ ನಾವು ಇದನ್ನು ಯೂಸ್ ಮಾಡ್ಬೋದು. ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ಹೊಸ ಪೊರ್ಕೆನ ತೊಗೋತೀವಿ. ಇದರಿಂದ ತುಂಬ ಡಸ್ಟ್ ಬರುತ್ತೆ. ಈ ಡಸ್ಟನ್ನ ಕ್ಲೀನ್ ಮಾಡೋದೇ ಎಲ್ಲರಿಗೂ ಒಂದು ಬಿಗ್ ಟಾಸ್ಕ್ ಆಗಿರುತ್ತೆ. ಇದನ್ನು ಈಸಿ ಮೆಥಡ್ನಲ್ಲಿ ಹೇಗೆ ಡಸ್ಟನ್ನು ಒಂದೇ ದಿನದಲ್ಲಿ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂದರೆ, ನೋಡಿ ಇವಾಗ ನಾವು ಬಟ್ಟೆ ಒಗೆಯೋ ಬ್ರಷ್ ಇರುತ್ತಲ್ಲ, ಈ ಬ್ರಷ್ನಿಂದ ನೋಡಿ ಈ ರೀತಿ ಈ ಮೆಥಡಲ್ಲಿ ನೀವು ಅದನ್ನು ಹೀಗೆ ಮಾಡ್ತಾ ಇದ್ದರೆ ಡಸ್ಟು ಚೂರು ಚೂರೇ ಎಲ್ಲ ಕೆಳಗಡೆ ಬರುತ್ತೆ. ಒಂದು ಸತಿ ಎರಡು ಸತಿ ಅಲ್ಲ, ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳತ್ತೆ. ಈ ಥರ ಮಾಡಿದ್ರೆ ನೀಟಾಗಿ ಇರೋ ಡಸ್ಟೆಲ್ಲ ಬಂದ್ಬಿಡತ್ತೆ. ಡಸ್ಟು ಪೂರ್ತಿ ಬರೋವರೆಗೂ ಹೀಗೆ ನೀವು ಮಾಡಬೇಕು. ಹೀಗೆ ಮಾಡಿದ್ರೆ ಒಂದೇ ದಿವಸದಲ್ಲಿ ಡಸ್ಟು ಪೂರ್ತಿಯಾಗಿ ಬಂದ್ಬಿಡತ್ತೆ. ಹಾಗೆ ಪರ್ಕೆನೂ ಫುಲ್ಲು ಕ್ಲೀನಾಗಿ ಚೆನ್ನಾಗಾಗ್ಬಿಡತ್ತೆ. ನಾವು ನೆಕ್ಸ್ಟ್ ಡೇಯಿಂದನೇ ಇದನ್ನು ನಾವು ಯೂಸ್ ಮಾಡ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ. ನೋಡಿದ್ರಲ್ಲ, ಒಂದು ಚೂರು ಡಸ್ಟ್ ಇಲ್ಲ, ಫುಲ್ಲು ಕ್ಲೀನ್ ಆಗೋಯಿತು. ಹಾಗೆ ಎಡ್ಜಲ್ಲಿ ಒಂದು ಚೂರು ಶೇಪ್ಗೆ ಒಂದು ಚೂರು ಇದನ್ನು ಕಟ್ ಕೂಡ ಮಾಡ್ಕೊಳ್ಬೋದು. ಆವಾಗ ನೀಟಾಗೆ ಕೂತ್ಕೊಳ್ಳುತ್ತೆ, ನೀಟಾಗಿ ಚೆನ್ನಾಗೆ ಕಸ ಕೂಡ ಗುಡಿಸ್ಬೋದು. ಇದನ್ನು ನೀವು ಕೂಡ ಟ್ರೈ ಮಾಡಿ. ಹಾಗೆ ನೋಡಿ, ಇವಾಗ ಮನೆಗಳಲ್ಲಿ ಪೆನ್ಸಿಲ್ಸು, ಪೆನ್ನು, ಸ್ಕೆಚ್ ಪೆನ್ಸು ಇದೆಲ್ಲನೂ ಒಂದು ಸ್ಟೋರ್ ಮಾಡೋದೇ ಒಂದು ಬಿಗ್ ಟಾಸ್ಕ್ ಆಗಿಬಿಡತ್ತೆ. ಇದು ಈಸಿಯಾಗಿ ಹೇಗೆ ಸ್ಟೋರ್ ಮಾಡೋದು ಅಂದರೆ, ನೋಡಿ ಈ ಥರ ವಾಟರ್ ಬಾಟಲ್ಸ್ ಇರುತ್ತಲ್ಲ, ಒಂದು 3-4 ವಾಟರ್ ಬಾಟಲ್ ಬೇಕಾಗತ್ತೆ. ನೋಡಿ ಈ ಥರ ವಾಟರ್ ಬಾಟಲು, ಒಂದು ವಾಟರ್ ಬಾಟಲ್ನ ಆ ಥರ ಶೇಪಲ್ಲಿ ಕಟ್ ಮಾಡಿಕೊಂಡು ಇನ್ನೊಂದು ವಾಟರ್ ಬಾಟಲ್ನ ನೋಡಿ ಈ ಥರ ಎಡ್ಜ್ ಶೇಪಲ್ಲಿ ಇದನ್ನು ಕಟ್ ಮಾಡಿಕೊಂಡು, ಹಾಗೆ ಟೇಪ್ ಬರುತ್ತಲ್ಲ, ಆ ಟೇಪನ್ನ ನೋಡಿ ಈ ರೀತಿ ಎಡ್ಜಲ್ಲಿ ಪೂರ್ತಿ ಕವರ್ ಮಾಡ್ಕೋಬೇಕು. ಇದು ಹೇಗೆ ಅಂದರೆ, ಮುಚ್ಚಳ ಥರ ನಾವು ಆ ಬಾಟಲ್ಗೆ ಇದನ್ನು ನಾವು ಮುಚ್ಚಳ ಥರ ಯೂಸ್ ಮಾಡೋದು. ನೋಡಿ ಹೀಗೆ ಟೇಪನ್ನು, ಯಾವ ಟೇಪ್ ಆದರೂ ಆಯಿತು, ಯಾವ ಕಲರ್ ಆದರೂ ಆಯಿತು. ನಾನು ಗ್ರೀನ್ ಕಲರ್ ಅದು ಮ್ಯಾಚ್ ಇರಲಿ ಅಂತ ಆ ಕಲರ್ನ ತೊಗೊಂಡಿದ್ದೀನಿ. ನೋಡಿ ಹೀಗೆ ಇಷ್ಟು ಮಾತ್ರ ಟೇಪ್ ಹಾಕಬೇಕು. ನೋಡಿ ಒಂದು ನೀಟಾಗಿ ಒಂದು ಬಾಕ್ಸ್ ಥರ ರೆಡಿ ಆಗಿಬಿಡ್ತು. ಇದಕ್ಕೆ ನಾವು ಸ್ಕೆಚ್ ಪೆನ್ಸು, ಒಂದರಲ್ಲಿ ಒಂಥರ ಸ್ಕೆಚ್ ಪೆನ್ನು, ಇನ್ನೊಂದರಲ್ಲಿ ಪೆನ್ಸು, ಇನ್ನೊಂದರಲ್ಲಿ ಸ್ಮಾಲ್ ಸ್ಕೆಚ್ ಪೆನ್ಸು, ಆ ಥರ ಹಾಕ್ಕೊಂಡು ನಾವು ಈಸಿಯಾಗಿ ಸ್ಟೋರ್ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಇಟ್ಕೊಳ್ಬೋದು. ನೋಡಿ ಈ ಥರ ಬಾಕ್ಸ್ ಇತ್ತು, ಇದನ್ನು ಬಿಸಾಕದೆ ನಾನು ಇದನ್ನು ಒಂದು ಸ್ಟೋರೇಜ್ ಥರ ಈ ರೀತಿ ಯೂಸ್ ಮಾಡಿದ್ದೀನಿ. ಎಕ್ಸ್ಟ್ರಾ ಜಾಗನೂ ಇದೆ, ಇಲ್ಲಿ ನೀವೇನು ಬೇಕಾದ್ರೂ ಇಟ್ಕೊಳ್ಬೋದು. ಹಾಗೆ ನೋಡಿ ಈ ಥರ ನಾವು ಕಾಳುಗಳು ಹಾಗೆ ಏನೇನು ಬೇಕೋ ಎಲ್ಲನೂ ನಾವು ಪರ್ಚೇಸ್ ಮಾಡ್ತೀವಿ. ಇದನ್ನು ನಾವು ಸ್ವಲ್ಪ ಯೂಸ್ ಮಾಡಿ ಇನ್ನು ಮಿಕ್ಕಿದ್ದು ಹಾಗೆ ಇಟ್ಟಿರ್ತೀವಿ. ಅದನ್ನು ನಾವು ಹೇಗೆ ಫುಲ್ಲು ನೀಟಾಗಿ ಹೇಗೆ ಅದನ್ನು ಕ್ಲೋಸ್ ಮಾಡೋದು ಅಂದರೆ, ಇದನ್ನು ನಾವು ಸೀಲ್ ಥರ ಮಾಡ್ಕೊಳ್ಬೋದು. ನಾವು ಹೊಸದು ತೊಗೊಂಡಾಗ ಹೇಗೆ ಸೀಲ್ ಹಾಕಿ ಕೊಟ್ಟಿದ್ರಲ್ಲ, ಆ ಥರ ಮನೆಯಲ್ಲೇ ನಾವು ಈಸಿಯಾಗಿ ನೋಡಿ ಲೈಟರು ಮತ್ತು ಈ ಸೌಟಿಂದ ನಾವು ಈ ರೀತಿ ಮಾಡಿದಾಗ ಅದು ಸೀಲ್ ಆಗಿಬಿಡತ್ತೆ, ನೀಟಾಗಿ ಫಿಕ್ಸ್ ಆಗಿಬಿಡತ್ತೆ. ಇದನ್ನು ತೆಗೆಯೋದಕ್ಕೆ ಆಗೋದಿಲ್ಲ, ಚೆಲ್ಲೋದಿಲ್ಲ, ನೀಟಾಗಿ ಇರುತ್ತೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಅಥವಾ ಇನ್ನೆಲ್ಲಾದರೂ ಹೋಗಬೇಕಾದ್ರೆ, ಮನೆ ಶಿಫ್ಟ್ ಮಾಡ್ತಾಯಿದ್ರೆ ಈ ಮೆಥಡ್ ಟ್ರೈ ಮಾಡಿದ್ರೆ ಆವಾಗ ಅದು ಎಲ್ಲೂ ಚೆಲ್ಲದೆ ನೀಟಾಗಿ ಇರುತ್ತೆ. ಹಾಗೆ ಈ ಥರ ಗ್ಲಾಸಸ್ಸು ಎಲ್ಲರ ಮನೆಯೂ ನಾವು ಇಟ್ಕೊಂಡಿರ್ತೀವಿ. ಇದನ್ನು ನಾವು ಹೇಗೆ ಈಸಿಯಾಗಿ ಸ್ಟೋರ್ ಮಾಡೋದು ಅಂದರೆ, ಒಂದರ ಮೇಲೆ ಒಂದಿಟ್ಟರೆ ಬಿದ್ದೋಗ್ಬಿಡತ್ತೆ, ಒಡೆದೋಗ್ಬಿಡತ್ತೆ, ಆ ಥರದ್ದೆಲ್ಲ ಇರುತ್ತೆ.
ಇದನ್ನು ಈಸಿಯಾಗಿ ಹೇಗೆ ಸ್ಟೋರ್ ಮಾಡೋದು ಅಂದರೆ ನೋಡಿ, ಒಂದು ವಾಟರ್ ಬಾಟಲ್ನ ಹೀಗೆ ಕಟ್ ಮಾಡಿಕೊಂಡು ಸೈಡ್ನಲ್ಲಿ ಈ ಥರ ಸೈಡ್ನಲ್ಲಿ ಇಷ್ಟುವರೆಗೂ ಅಷ್ಟೇ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ನೋಡಿ ಇಷ್ಟು ಶೇಪಲ್ಲಿ ಇದನ್ನು ಈ ರೀತಿ ಕಟ್ ಮಾಡಬೇಕು. ವೆರಿ ಈಸಿ ಇದು. ನೋಡಿ ಇಷ್ಟೇ ಕಟ್ ಮಾಡಿಬಿಟ್ಟು ಇದರೊಳಗಡೆ ನಾವು ಡೈರೆಕ್ಟ್ ಗ್ಲಾಸಸ್ಸು ಇಟ್ಬಿಡೋದು. ನೀಟಾಗಿ ಒಂದ್ರ ಮೇಲೊಂದು ನೀಟಾಗಿ ಕೂತಿರುತ್ತೆ. ಒಂದ್ರ ಮೇಲೊಂದು ಇಟ್ಟಾಗ ಅದು ಬಿದ್ದೋಗಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಎಷ್ಟು ಗ್ಲಾಸ್ ಇದೆಯೋ ಅಷ್ಟಕ್ಕೆ ನೀವು ಮಾಡ್ಕೊಳ್ಬೋದು. ನೋಡಿದ್ರಲ್ಲ.